ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕೋವಿಡ್ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆಯಲ್ಲ, ಈ ಕಾರಣದಿಂದಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ವಾ? ಕೋವಿಡ್ ಹಗರಣದ ತನಿಖೆಗೆ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಮಾಡಲು ಬೇರೆ ಯಾವುದೇ ಕೆಲಸ ಇಲ್ಲ, ಆದ್ರಿಂದ ತನಿಖೆಗಳನ್ನೇ ಮಾಡ್ತಾ ಕೂತ್ಕೊಂಡಿದೆ. 4 ವರ್ಷದ ಹಿಂದೆ ನಡೆದಿರುವಂಥ ವಿಚಾರ ಅದು. ಈಗ ತನಿಖೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮಾಡಿಸ್ಲಿ ಬಿಡಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ 4 ವರ್ಷಗಳ ಹಿಂದಿನ ಪ್ರಕರಣವನ್ನು ತನಿಖೆ ಮಾಡೋದು ಬೇಡ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರದ್ದು ಎಷ್ಟು ವರ್ಷದ ಹಿಂದಿನ ಹಗರಣ ಪ್ರಕರಣ ಇದು? ಸಿದ್ದರಾಮಯ್ಯವರ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ 17-18 ವರ್ಷದ ಹಿಂದಿನ ಪ್ರಕರಣ, 20-22 ವರ್ಷದ ಹಿಂದಿನ ಪ್ರಕರಣವನ್ನು ತೆಗೆದುಕೊಂಡು ಅನಾಮತ್ತಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಅವರ ರಾಜೀನಾಮೆಗೆ ಆಗ್ರಹ ಮಾಡಿದ್ರಿ, ತನಿಖೆಗೆ ಆಗ್ರಹ ಮಾಡಿದ್ರಿ. ಯಾರು ಅಷ್ಟು ವರ್ಷಗಳ 2 ದಶಕಗಳ ಹಿಂದಿನ ಕೇಸನ್ನು ಓಪನ್ ಮಾಡಿ ತನಿಖೆ ಮಾಡಿ ಅಂತ ಆಗ್ರಹ ಮಾಡಿದಂಥವರು, ಅಯ್ಯೋ 4 ವರ್ಷದ ಹಿಂದಿನ ಪ್ರಕರಣವನ್ನು ತನಿಖೆ ಮಾಡೋದು ಸರಿನಾ, ಸರ್ಕಾರ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಅಂದರೆ 2019ರಲ್ಲಿ ಕೋವಿಡ್ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಕೆಲಸ ಮಾಡಿದರು. ಕೋವಿಡ್ ಉಪಕರಣಗಳ ಖರೀದಿ ಪ್ರಕ್ರಿಯೆಯಲ್ಲಿ ಏನೆಲ್ಲ ಅಕ್ರಮ ಆಗಿತ್ತು, ಏನೆಲ್ಲ ಅಕ್ರಮ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಸರ್ಕಾರ ನ್ಯಾಯಮೂರ್ತಿ ಖುನಾ ಅವರ ಸಮಿತಿಯನ್ನು ನೇಮಕ ಮಾಡಿತ್ತು. ಇಂಟ್ರೀಮ್ ವರದಿಯನ್ನು ಕೊಟ್ಟಿದೆ, ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಆ ವರದಿಯ ಆಧಾರದ ಮೇಲೆ ಸರ್ಕಾರ ತನಿಖೆಗೆ ಮುಂದಾಗ್ತಾ ಇದೆ. ಈ ವಿಚಾರ ಅಫ್ಕೋರ್ಸ್ ಯಡಿಯೂರಪ್ಪನವ್ರಿಗೆ ಆಕ್ರೋಶ ಖಂಡಿತ ಬರಬೇಕು. ಆಕ್ರೋಶದಲ್ಲಿ ಏನು ಮಾತನಾಡಿದ್ದಾರೆ ನೋಡೋಣ. ಬಹುಶಃ ಬೇರೆ ಏನು ಕೆಲಸ ಇಲ್ಲ, ಆ ರೀತಿ ತನಿಖೆಗಳು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ, ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ, ಯಾವುದೇ ರೀತಿ ಬೇಕಾದ್ರೆ ಬಹುಶಃ ಬೇರೆ ಏನು ಕೆಲಸ ಇಲ್ಲ, ಆ ರೀತಿ ತನಿಖೆಗಳು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. 4 ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ, ಅದಕ್ಕೆ